ಗ್ಯಾರಂಟಿ ಸರ್ಕಾರದಿಂದ ಗ್ರಾಹಕರ ಜೇಬಿಗೆ ಮತ್ತೆ ಕತ್ತರಿ ಬಿತ್ತ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಸದ್ಯದಲ್ಲೇ ನಂದಿನಿ ಹಾಲಿನ ದರ ಹೆಚ್ಚಳಕ್ಕೆ ಶಾಕ್ ನೀಡಿರೋದು ಖಚಿತವಾಗಿದೆ. ಜನಸಾಮಾನ್ಯರಿಗೆ ರಾಜ್ಯ ಸರ್ಕಾರ ಶಾಕ್ ನೀಡಲಿದೆ. ಯಾವ ವಿಚಾರವಾಗಿ ಅಂತ ನೋಡೋದಾದ್ರೆ ನಂದಿನಿ ಹಾಲು ದರದ ಏರಿಕೆಯ ಬಗ್ಗೆ ಶಾಸಕರು ಸುಳಿವನ್ನ ಕೊಟ್ಟಿದ್ದಾರೆ. ಹಾಲಿನ ದರ ಏರಿಕೆಯ ಲೆಕ್ಕಾಚಾರದಲ್ಲಿ ಹಾಗಾದ್ರೆ ರಾಜ್ಯ ಸರ್ಕಾರ ಇದೆಯಾ? ಈ ರೀತಿಯ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಗ್ಯಾರಂಟಿ ಸರ್ಕಾರದಿಂದ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರ ನಂದಿನಿ ಹಾಲಿನ ದರವನ್ನ ಮತ್ತೆ ಹೆಚ್ಚಳ ಮಾಡಿ ಗ್ರಾಹಕರಿಗೆ ಶಾಕ್ ಕೊಡೋದು ಖಚಿತವಾಗಿದೆ. ನಂದಿನಿ ಹಾಲಿನ ಬಗ್ಗೆ ಮಹತ್ವದ ಸುಳಿವನ್ನ ಕೈ ಶಾಸಕರೇ ಕೊಟ್ಟಿದ್ದಾರೆ. ಅಂದ್ರೆ ಲೀಟರ್ಗೆ ಎಷ್ಟು ರೂಪಾಯಿ ಏರಿಕೆ ಆಗುತ್ತೆ ಎಲ್ಲವನ್ನು ಕೂಡ ನೋಡಬೇಕು. ಎಷ್ಟು ಮಟ್ಟಿಗೆ ಶಾಕ್ ಅನ್ನ ಅನುಭವಿಸಬೇಕು ಗ್ರಾಹಕರು. ಯಾಕಂತ ಹೇಳಿದ್ರೆ ದಿನಪ್ರತಿ ಕೂಡ ಯೂಸ್ ಮಾಡುವಂತಹ ಗ್ರಾಹಕ ವಸ್ತುಗಳಲ್ಲಿ ನಂದಿನಿ ಹಾಲು ಕೂಡ ಪ್ರಮುಖ ಸ್ಥಾನವನ್ನು ವಹಿಸಿದೆ. ಹಾಗೆ ಕರ್ನಾಟಕದ ನಂಬರ್ 1 ನಂದಿನಿ ಮಿಲ್ಕ್ ಏನಿದೆ ಅದು ಬೇರೆ ರಾಜ್ಯಗಳಲ್ಲೂ ಕೂಡ ಅಗ್ರಸ್ಥಾನದಲ್ಲೇ ಉಳ್ಕೊಂಡಿರೋದು ಕೂಡ ಹಾಲಿನ ದರ ಹೆಚ್ಚಿಸುವಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ತೀರ್ಮಾನ ಅಂತಾನೆ ಕೂಡ ಹೇಳಬಹುದು. ಅಂದ್ರೆ ಸದ್ಯಕ್ಕೆ ಈಗ 1 ಲೀಟರ್ ಹಾಲಿನ ಬೆಲೆ 54 ರೂಪಾಯಿ ಇದೆ. ಹಾಗಾದ್ರೆ ಎಷ್ಟು ರೂಪಾಯಿವರೆಗೂ ಕೂಡ ಜಾಸ್ತಿ ಮಾಡಬಹುದು, ಮತ್ತೆ ಗ್ರಾಹಕರ ಜೇಬಿಗೆ ಎಷ್ಟು ಕತ್ತರಿ ಬೀಳಬಹುದು ಅಂತ ನೋಡ್ಬೇಕಾಗಿದೆ. ಸರ್ಕಾರದ ಮುಂದೆ ಲೀಟರ್ ಹಾಲಿಗೆ 5 ರೂಪಾಯಿ ಏರಿಕೆ ಮಾಡುವ ಪ್ರಸ್ತಾವನೆಯನ್ನ ನೀಡಲಾಗಿದೆ. ಸದ್ಯ 1 ಲೀಟರ್ ನಂದಿನಿ ಹಾಲಿನ ಬೆಲೆ ಪ್ರಸ್ತುತವಾಗಿ 54 ರೂಪಾಯಿ ಇದೆ. ಬೆಲೆ ಏನಾದ್ರೂ ಜಾಸ್ತಿ ಮಾಡಿದ್ರೆ 60 ರೂಪಾಯಿ ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಸುಳಿವನ್ನ ಕೊಟ್ಟಿದ್ದಾರೆ ಕೈ ಶಾಸಕ. ಅಧಿವೇಶನಕ್ಕೂ ಮುನ್ನ ಜನರಿಗೆ ಹಾಗಾದ್ರೆ ಸರ್ಕಾರ ಶಾಕ್ ನೀಡುತ್ತಾ ನೋಡ್ಬೇಕಾಗಿದೆ. ಇಲ್ಲಿವರೆಗೂ ಕೂಡ ಸರ್ಕಾರದ ಮುಂದೆ ಹಾಲಿನ ಏನು ಏರಿಕೆ 5 ರೂಪಾಯಿಯನ್ನ ಏರಿಸ್ತೀವಿ ಅಂತ ಪ್ರಸ್ತಾವನೆಯನ್ನ ಕೂಡ ಮಾಡಲಾಗಿದೆ. ಇಲ್ಲಿವರೆಗೂ ಕೂಡ 1 ಲೀಟರ್ ನಂದಿನಿ ಹಾಲಿನ ಬೆಲೆ 54 ರೂಪಾಯಿ ಇತ್ತು. ಇನ್ನು ಮುಂದೆ ಬೆಲೆ ಏನಾದರೂ ಜಾಸ್ತಿ ಮಾಡಿದ್ರೆ 5 ರೂಪಾಯಿನ ಜಾಸ್ತಿ ಮಾಡಬಹುದು, ಅಥವಾ 4 ರಿಂದ 5 ರೂಪಾಯಿ ಜಾಸ್ತಿ ಮಾಡಿ 60 ರೂಪಾಯಿ ರೌಂಡ್ ಫಿಗರ್ಗೆ ತಂದು ನಿಲ್ಲಿಸಬಹುದು ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಗ್ರಾಹಕರಿಗೂ ಕೂಡ ಅವರ ಜೇಬಿಗೂ ಕೂಡ ಕತ್ತರಿ ಬೀಳಲಿದೆ. ಸರ್ಕಾರದ ಮುಂದೆ ಪದೇ ಪದೇ ಹಾಲಿನ ರೇಟು ಜಾಸ್ತಿ ಆಗ್ತಾನೆ ಇದೆ. ಕಾರಣ ಇಷ್ಟೇ, ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ಒಂದು ನಂದಿನಿ ಮಿಲ್ಕ್ ಕೂಡ ಬೇರೆ ರಾಜ್ಯಗಳಲ್ಲೂ ಅಗ್ರಸ್ಥಾನವನ್ನ ಪಡೆದಿರುವಂತದ್ದು. ಜೊತೆಗೆ ಹಲವಾರು ದೇವಸ್ಥಾನಗಳಿಗೂ ಕೂಡ ನಂದಿನಿ ಪ್ರಾಡಕ್ಟ್ಗಳೇ ಸಪ್ಲೈ ಆಗ್ತಾ ಇರುವಂತದ್ದು. ಇವೆಲ್ಲವನ್ನ ನೋಡಿಕೊಂಡು ಈಗ ಕೈ ಶಾಸಕರು ಕೂಡ ಬಿಗ್ ಶಾಕ್ ಅನ್ನೇ ಕೊಟ್ಟಿದ್ದಾರೆ. ಸರ್ಕಾರದ ಮುಂದೆ 5 ರೂಪಾಯಿ ಏರಿಕೆ ಮಾಡ್ತೀವಿ ಅಂತ ಪ್ರಸ್ತಾವನೆಯನ್ನ ಕೂಡ ನೀಡಿದ್ದಾರೆ. ಪ್ರಸ್ತುತ ಏನು 54 ರೂಪಾಯಿ ಇದೆ, ಮುಂದಿನ ದಿನಗಳಲ್ಲಿ 60 ರೂಪಾಯಿ ಹೆಚ್ಚಿಗೆ ಆಗಬಹುದು. ಅಂದ್ರೆ 5 ರಿಂದ 6 ರೂಪಾಯಿ ಜಾಸ್ತಿ ಆಗುವುದರ ಮೂಲಕ ಗ್ರಾಹಕರ ಜೇಬಿಗೆ ಕತ್ತರಿ ಕೂಡ ಬೀಳಬಹುದು. Ashwavega English News. Coming soon. Your channel, your voice, your trust.